ನಮೋ ಬುದ್ಧಾಯ ಜೈ ಭೀಮ್. ಸಮಸ್ತ ಎಲ್ಲ ಬೌದ್ಧ ಉಪಾಸಕ ಮತ್ತು ಉಪಾಸಕರಿಗೆ ಮಂಗಳ ಕೋರುತ್ತಾ ಇವತ್ತಿನ ದಿವಸ ಶಾಹಗಂಜ್ ಬುದ್ಧ ವಿಹಾರದಲ್ಲಿ ಬೋಧಗಯಾ ಮುಕ್ತಿ ಆಂದೋಲನ ಮಾಡುತ್ತಿರುವ ಹಿಂದೂ ಸಂಘಕ್ಕೆ ಬೆಂಬಲವನ್ನು ಸೂಚಿಸಿ ಬೀದರ್ ನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡುವ ನಿರ್ಣಯವನ್ನು ಕೈಗೊಂಡಿದ್ದೇವೆ. ಟಿಪ್ಪು ಸಂಘದ ನೇತೃತ್ವದಲ್ಲಿ ದಿನಾಂಕ 5/4/2025 ಬೀದರ್ ನಗರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರತಿಭಟನೆ ನಡೆಯಲಿದೆ. ಹಾಗಾಗಿ ಬೀದರ್ ಜಿಲ್ಲೆಯ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಬೌದ್ಧ ಉಪಾಸಕ ಉಪಾಸಕಿಯರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಮ್ಮ ಒಂದು ಬೌದ್ಧ ವಿಹಾರವನ್ನು ರಕ್ಷಣೆ ಮಾಡುವ ಕಾರ್ಯದಲ್ಲಿ ತಾವು ಸಮಯವನ್ನು ಕೊಡಬೇಕಂತೇಳಿ ಈ ಮೂಲಕ ನಾನು ತಿಳಿಸ್ತೀನಿ. ಸಮಯ ಬೆಳಗ್ಗೆ 11 ಗಂಟೆಗೆ ಈ ಒಂದು ಕಾರ್ಯಕ್ರಮ ಪ್ರತಿಭಟನೆ ಪ್ರಾರಂಭ ಆಗುತ್ತೆ. ಅದಕ್ಕಾಗಿ ಎಲ್ಲರೂ ಪ್ರತಿ ಗ್ರಾಮದಿಂದ ಬೌದ್ಧ ಉಪಾಸಕರು 11 ಗಂಟೆಗೆ ಬೀದರ್ ನಗರದಲ್ಲಿ ಬರಬೇಕಂತೇಳಿ ನಮಗೆ ತಿಳಿಸ್ತಾ ಇದ್ದಾರೆ. ಅವರ ವಿಚಾರಧಾರೆಗಳಿಗೆ ಪಂಚಾಂಗ ಪ್ರಣಾಮ ಸಲ್ಲಿಸುತ್ತಾ ಹಾಗೂ ಇಂದಿನ ದಿವಸ ಅಂದರೆ 26 ಮಾರ್ಚ್ 2025 ಶಾಹಗಂಜ್ ಬುದ್ಧವಿಹಾರದಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಬೌದ್ಧ ನಾಯಕರು ಹಾಗೂ ಉಪಾಸಕರು ತಮ್ಮ ಎದುರುಗಡೆ ಭಿಕ್ಷು ಸಂಘದ ನೇತೃತ್ವದಲ್ಲಿ ತಮ್ಮೆಲ್ಲರ ಸಾನ್ನಿಧ್ಯದಲ್ಲಿ ಮೀಟಿಂಗ್ ಕರೆಯಲಾಗಿತ್ತು. ಈ ಮೀಟಿಂಗ್ನಲ್ಲಿ ಏನು ನಿರ್ಣಯ ಮಾಡಲಾಗಿದೆ ಅಂತಂದರೆ, ಮಹಾಬೋಧಿ ಮಹಾವಿಹಾರ ಬೋಧಗಯಾದ ಈ ವಿಹಾರ ಬ್ರಾಹ್ಮಣರಿಂದ ಮುಕ್ತ ಆಗಬೇಕು. ಸಂಪೂರ್ಣವಾಗಿ ಈ ಬುದ್ಧ ವಿಹಾರ ನಮ್ಮ ಬೌದ್ಧರ ಕೈಯಲ್ಲಿ ಬರಬೇಕು. ಅದು BT ಆ್ಯಕ್ಟ್ ರದ್ದಾಗಬೇಕು. ಯಾಕಂತಂದರೆ ಭಾರತದ ಸಂವಿಧಾನದ ಒಂದು ನಿಯಮದ ಅಡಿಯಲ್ಲಿ ಬರ್ತಕ್ಕಂಥ 1949 ಅಂದರೆ 1950 ಮುಂಚೆ ಏನು ಕಾನೂನು ಪಾಸ್ ಮಾಡಿದ್ದಾರೆ ಅವೆಲ್ಲ ರದ್ದಾಗಬೇಕಂತ ಕಾನೂನಲ್ಲಿ ಈ ನಿಯಮ ಇದೆ. ಅದಕ್ಕಾಗಿ BT ಆ್ಯಕ್ಟ್ ಭಾರತ ಸ್ವತಂತ್ರ ಆದಮೇಲೆ ಭಾರತ ಸಂವಿಧಾನ ಜಾರಿ ಬರಲ್ಕ ಮುಂಚೆ ಆ ಆ್ಯಕ್ಟ್ ಇತ್ತು, ಅದು ಏನಾಗಬೇಕು, ರದ್ದಾಗಬೇಕು. ಈ ಮೀಟಿಂಗ್ ಕರೆಯಲಾಗಿದೆ. ಮತ್ತು ಅದು ರದ್ದಾಗಬೇಕಾದ್ರೆ ನಾವು DC ಮುಖಾಂತರ ನಾವು ರಾಷ್ಟ್ರಪತಿಗಳಿಗೆ ಮೆಮೊರಂಡಮ್ ಕೊಡಬೇಕು. ಮೆಮೊರಂಡಮ್ ಕೊಡಬೇಕಾದ್ರೆ ನಾವು ಎಲ್ಲ ಜಿಲ್ಲೆಯ ಸಮಸ್ತ ಬೌದ್ಧ ಉಪಾಸಕರು ಹಾಗೂ ನಮ್ಮ ಸಮಾಜದ ನೇತರರು, ಭಿಕ್ಷುಗಣ ಎಲ್ಲರೂ ಸೇರಿ ಈ ಮೆಮೊರಂಡಮ್ DC ಆಫೀಸ್ ಕೊಡಬೇಕಾಗಿದೆ. ಅದು ಏಪ್ರಿಲ್ 5 2025 ಬೆಳಗ್ಗೆ 11 ಗಂಟೆಗೆ ಬೀದರ್ ಜಿಲ್ಲೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ DC ಆಫೀಸ್ವರೆಗೆ, ಶಾಹಗಂಜ್ದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅಲ್ಲಿ ಪುಷ್ಪ ಅರ್ಪಣೆಯನ್ನು ಮಾಡಿ ಅಲ್ಲಿಂದ ಎಲ್ಲರೂ ಸೇರಿ ನಾವು DC ಆಫೀಸ್ವರೆಗೆ ಹೋಗಬೇಕಾಗಿದೆ. ಅದಕ್ಕಾಗಿ ಸಮಸ್ತ ಜನತೆಗೆ ನಾವು ಭಿಕ್ಷು ಸಂಘದಿಂದ ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ, ತಾವೆಲ್ಲರೂ 5 ಏಪ್ರಿಲ್ 2025 ತಾವು ಇಲ್ಲಿ ಉಪಸ್ಥಿತರಾಗಿ ಈ ಬೋಧಗಯಾದ ಮಹಾಬೋಧಿ ಮಹಾವಿಹಾರದ ಮುಕ್ತಿಗಾಗಿ, ಈ ಆಂದೋಲನಕ್ಕಾಗಿ ತಾವು ಬರಬೇಕು. ಆ ಮುಕ್ತಿ ಆಂದೋಲನ ಜಯಗೊಳಿಸಬೇಕು. ಯಾಕಂತಂದರೆ ಬ್ರಾಹ್ಮಣರಿಂದ ಬುದ್ಧಿಸ್ಟ್ ಜನ ನಾವು ಏನಾಗಬೇಕು, ಸ್ವತಂತ್ರರಾಗಬೇಕು. ಅದಕ್ಕಾಗಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ತಮ್ಮೆಲ್ಲರ ಸಹಕಾರ ಇದೆ ಅಂತಂದು ನಾನು ನಂಬಿದ್ದೇನೆ. ಬಂತೆ ಧಮ್ಮದೀಪ ದೇವನಾಮ ಪ್ರಿಯ ಬುದ್ಧವಿಹಾರ ಹಾಲಳಿಕೆ ಇಲ್ಲಿಂದ ನಾನು ತಮ್ಮೆಲ್ಲರಿಗೆ ವಿನಂತಿ ಮಾಡ್ಕೊಳ್ತೀನಿ. ನಮೋ ಬುದ್ಧಾಯ. ಜೈ ಭೀಮ್, ಜೈ ಪ್ರಬುದ್ಧ.